build what I want to make. Yeah, I'ma do it my way. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ಡ್ರೈವಿಂಗ್ ರಿವ್ಯೂ ಮಾಡ್ತಾ ಇರೋ ಕಾರ್ ಆಲ್ ನ್ಯೂ 2025 ಟಾಟಾ ಟಿಯಾಗೋ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಟಿಯಾಗೋ ಕಾರ್ 2024 ಮಾಡೆಲ್ಗೆ ಕಂಪೇರ್ ಮಾಡಿದಾಗ ಈ ಒಂದು ಕಾರ್ನಲ್ಲಿ ಅಂದರೆ 2025 ಮಾಡೆಲ್ ಟಾಟಾ ಟಿಯಾಗೋ ಕಾರ್ನಲ್ಲಿ ಬರೀ ಫೀಚರ್ಸ್ ಮತ್ತೆ ಸ್ಪೆಸಿಫಿಕೇಶನ್ ಅಪ್ಗ್ರೇಡ್ ಆಗಿಲ್ಲ. ಕೆಲವೊಂದು ಫೀಚರ್ಸ್ ಸ್ಪೆಸಿಫಿಕೇಶನ್ ಆಡ್ ಅಪ್ ಆಗಿದೆ. ಆ ಒಂದು ಫೀಚರ್ಸ್ ಸ್ಪೆಸಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಮತ್ತೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ನನ್ನ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇನ್ನೇನು ಮಾಡೋಣ, ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ನಾನು ರಿವ್ಯೂ ಮಾಡ್ತಿರೋ ಕಾರು ಆಲ್ ನ್ಯೂ 2025 ಮಾಡೆಲ್ ಟಾಟಾ ಟಿಯಾಗೋ XZ+ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಟಾಪ್ ಮಾಡೆಲ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಮಾಡೆಲ್ನಲ್ಲಿ 5 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. XZ+ ವೇರಿಯಂಟು ಟಾಪ್ ಮಾಡಲು. ಆ್ಯಂಡ್ ಈ ಒಂದು ಫೀಚರ್ಸ್ ಸ್ಪೆಸಿಫಿಕೇಶನ್ CNG ಮಾಡೆಲ್ಗೂ ಅನ್ವಯಿಸುತ್ತೆ. ಆದರೆ ಬೂಟ್ ಸ್ಪೇಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ CNG ಮಾಡೆಲ್ನಲ್ಲಿ. CNG ಮಾಡೆಲ್ನ ಆಮೇಲೆ ರಿವ್ಯೂ ಮಾಡ್ತೀನಿ. ಈಗ ನಾನು ರಿವ್ಯೂ ಮಾಡ್ತಾ ಇರೋದು ಪೆಟ್ರೋಲ್ ಇಂಜಿನ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕಾರ್ನ. ಈ ಒಂದು ಕಾರ್ನಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಆದರೆ ಇಂಜಿನ್ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಗೇರ್ ಹಾಕೋ ರೀತಿ ಡಿಫ್ರೆನ್ಸ್ ಇರುತ್ತೆ. ಅದು ಬಿಟ್ಟರೆ ಪೆಟ್ರೋಲ್ ಇಂಜಿನ್ ನ ಸ್ಪೆಸಿಫಿಕೇಶನ್ ಅಲ್ಲಿ ಸೇಮ್ ಇರುತ್ತೆ. ಮೊದಲನೇದಾಗಿ ಎಕ್ಸ್ಟೀರಿಯರ್ ವಿಚಾರಕ್ಕೆ ಬಂದಾಗ, ಲುಕ್ ವೈಸ್ ವಿಚಾರಕ್ಕೆ ಬಂದಾಗ ಈ ಒಂದು ಕಾರು ಒಂದು SUV ಕಾರ್ ತರ ಕಾಣುತ್ತೆ. ಆದರೆ ಈ ಒಂದು ಕಾರು ಒಂದು ಹ್ಯಾಚ್ ಬ್ಯಾಕ್ ಕಾರ್ ಆಗಿರುತ್ತೆ. ಆದರೆ ಟಾಟಾದವರು ಯಾವ ಕಾರ್ ಬಿಟ್ಟರು ಒಂದು SUV ಕಾರ್ ತರಾನೇ ಬಿಡ್ತಾರೆ. ಲೈಕ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ, ಬಲ್ಕಿ ಬಾಡಿ ಇರುತ್ತೆ, ಬಾನೆಟ್ ಗ್ರಿಲ್ಸ್ ಎಲ್ಲ ಅಗ್ರೆಸಿವ್ ಆಗಿ ಡಿಸೈನ್ ಮಾಡಿರ್ತಾರೆ. ಒಂದು ಪಕ್ಕ SUV ಕಾರ್ ತರ ಫೀಲ್ ಕೊಡುತ್ತೆ ಈ ಒಂದು ಕಾರು. ಟಾಪ್ ಮಾಡೆಲ್ ನಲ್ಲಿ ಡ್ಯುಯಲ್ ಟೋನ್ ಕಲರ್ಸ್ ಬರುತ್ತೆ. ಲೈಕ್ ರೂಫ್ ಬ್ಲಾಕ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ, ಬಾಡಿ ಎಲ್ಲ ಒಂದು ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ, ಮಿರರ್ಸ್ ಎಲ್ಲ ಬ್ಲಾಕ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪ್ಸ್ ವಿಚಾರಕ್ಕೆ ಬಂದಾಗ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಅಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಈ ಒಂದು ಕಾರ್ ನಲ್ಲಿ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ರಿವರ್ಸ್ ಗೇರ್ ಲೈಟ್ ಮತ್ತೆ ಟೈಲ್ ಲೈಟ್ ಎಲ್ಲ ಹ್ಯಾಲೋಜನ್ ಬಲ್ಬ್ಸ್ ಅಲ್ಲಿ ಬರುತ್ತೆ. ಫಾಗ್ ಲ್ಯಾಂಪ್ ನ ಕ್ರೋಮ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಪಕ್ಕನೆ DRLs ನ ಪ್ಲೇಸ್ ಮಾಡಿದ್ದಾರೆ. ಹೊಸ ಗ್ರಿಲ್ ನ ಹಾಕಿದ್ದಾರೆ. ಮತ್ತೆ ಈ ಗ್ರಿಲ್ಸ್ ಅಲ್ಲೆಲ್ಲ ಕ್ರೋಮ್ ಆಕ್ಸೆಂಟ್ ಎಲ್ಲ ಸಖತ್ತಾಗಿದೆ. ಟಿಯಾಗೋ ಅಂತ ರಿಟರ್ನ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಕ್ಯಾಮ್ರಾನ ಪ್ಲೇಸ್ ಮಾಡಿದ್ದಾರೆ. ಬಂಪರ್ಸ್ ನೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಬಾಡಿನೆಲ್ಲ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಬಾಡಿ ಏನಾರ ಡೆಂಟ್ ಆದ್ರೆ ಟಿಂಕ್ಲಿಂಗು ಪೇಂಟಿಂಗ್ ಎಲ್ಲ ಮಾಡಿಸಬಹುದು. ಇನ್ನು ವೀಲ್ಸ್ ವಿಚಾರಕ್ಕೆ ಬಂದಾಗ 4 ವೀಲ್ಸ್ 15 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಫ್ರಂಟ್ 2 ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಕಾಯಿಲ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ABS ವಿತ್ EBD ಬರುತ್ತೆ ಅಂಡ್ ESP ಕೂಡ ಬರುತ್ತೆ. ಫ್ರಂಟ್ 2 ವೀಲ್ಸ್ ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಬ್ಯಾಕ್ 2 ವೀಲ್ಸ್ ಡ್ರಮ್ ಬ್ರೇಕ್ ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 170 mm ಇದೆ. ಲೆಂತ್ ವಿಚಾರಕ್ಕೆ ಬಂದಾಗ 3700 mm ಬರುತ್ತೆ. ವಿಡ್ತ್ 1600 mm ಇದೆ. ಹೈಟ್ 1500 mm ಇದೆ. ವೀಲ್ ಬೇಸ್ 2400 mm ಇದೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 35 ಲೀಟರ್ಸ್ ಇದೆ. ಬೂಟ್ ಸ್ಪೇಸ್ ಬಂದು 242 ಲೀಟರ್ಸ್ ಇದೆ. ಪಾರ್ಸಲ್ ಟ್ರೇನ ಕೊಟ್ಟಿದ್ದಾರೆ. ಫ್ರಂಟ್ ವಿಂಡ್ಶೀಲ್ಡ್ ಅಲ್ಲಿ 2 ವೈಪರ್ ಕೊಟ್ಟಿದ್ದಾರೆ. ಅದು ಆಟೋ ಸೆನ್ಸ್ ಆಗುತ್ತೆ. ಮಳೆ ಬಂದಾಗ ಆಟೋಮೆಟಿಕಲಿ ಅದು ಸೆನ್ಸ್ ಆಗಿ ವೈಪ್ ಮಾಡುತ್ತೆ. ಬ್ಯಾಕ್ ಸೈಡ್ ವಿಂಡ್ಶೀಲ್ಡ್ ವೈಪರ್ ಕೊಟ್ಟಿದ್ದಾರೆ. ಮೇಜರ್ಲಿ ಒಂದು ಕಾರ್ ನಲ್ಲಿ ಹಿಲ್ ಹೋಲ್ಡ್ ಕಂಟ್ರೋಲ್ ಇದೆ. ಈ ಒಂದು ಫೀಚರ್ಸ್ ಹೊಸದಾಗಿ ಕಾರ್ ಕಲಿತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓವರ್ ಆಲ್ ಎಕ್ಸ್ಟೀರಿಯರ್ ನ ಲುಕ್ ವೈಸ್ ವಿಚಾರಕ್ಕೆ ಬಂದಾಗ, ಫೀಚರ್ಸ್ ವಿಚಾರಕ್ಕೆ ಬಂದಾಗ ಸಾಕಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಟೋನ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಕ್ಯಾಬಿನ್ ಸ್ಪೇಷಿಯಸ್ ಆಗಿದೆ. 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಸೀಟಿಗೂ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಡ್ರೈವರ್ಗೆ ಮತ್ತೆ ಕೋ ಡ್ರೈವರ್ಗೆ ಮಾತ್ರ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಕ್ಯಾಬಿನ್ ವಿಚಾರಕ್ಕೆ ಬಂದಾಗ ಫ್ಲಾಟ್ ಆಗಿ ಕೊಟ್ಟಿದ್ದಾರೆ. ಸೀಟ್ ನ ಕಂಫರ್ಟ್ ಎಲ್ಲ ಚೆನ್ನಾಗಿದೆ. ಹೈಟ್ 5.8 ಇರೋರಿಗೆ ಒಂದು ಸ್ವಲ್ಪ ಕುತ್ಕೊಳಕ್ ಕಷ್ಟ ಆಗುತ್ತೆ. ಅದು ಬಿಟ್ರೆ ನಾರ್ಮಲ್ ಹೈಟ್ ಇರೋರಿಗೆಲ್ಲ ಈ ಕಾರು ಸಖತ್ತಾಗಿದೆ ಅಂತ ಹೇಳ್ಬೋದು. 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ನಡುವೆ ಒಂಚೂರು ಬಂದಿದೆ. ಪ್ಯಾಸೆಂಜರ್ ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂಡ್ ಸೆಂಟರ್ ಲೈಟ್ ಬರುತ್ತೆ. ಡೋರ್ ಓಪನರ್ ಎಲ್ಲ ಕ್ರೋಮಾಲಿ ಕಂಪ್ಲೀಟ್ ಮಾಡಿದ್ದಾರೆ. ಪವರ್ ವಿಂಡೋಸ್ ಎಲ್ಲ ಡೋರ್ ನಲ್ಲೇ ಕೊಟ್ಟಿದ್ದಾರೆ. ಪಿಯಾನೋ ಬ್ಲಾಕ್ ನಲ್ಲಿ ಫಿನಿಶ್ ಮಾಡಿದ್ದಾರೆ. ಪ್ರತಿಯೊಂದು ಡೋರ್ ನಲ್ಲೂ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ 2 ಡೋರ್ಗೆ ಚೈಲ್ಡ್ ಲಾಕ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಸೀಟ್ ನಲ್ಲಿ ಚೈಲ್ಡ್ ಐಸೋಫಿಕ್ ಮೌಂಟ್ ಬರುತ್ತೆ. ಸೀಟ್ ನ ಫ್ಯಾಬ್ರಿಕ್ ಬಂದು ಲೆದರ್ ಏನಲ್ಲ, ನಾರ್ಮಲ್. ಸೊ ಈ ಒಂದು ಕಾರ್ ಓಪನ್ ಮಾಡಕ್ಕೆ ರಿಮೋಟ್ ಕಂಟ್ರೋಲ್ ನ ಯೂಸ್ ಮಾಡಬೇಕು ಅಂಡ್ ಅದರಲ್ಲೂ ಕೀ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕ್ ಬೈ ಡಿಫಾಲ್ಟ್ ಬರುತ್ತೆ. ಟಾಪ್ ಮಾಡೆಲ್ ನಲ್ಲಿ ಎಲ್ಲಾ ವಿಂಡೋಸ್ಗೂ ಪವರ್ ವಿಂಡೋಸ್ ಇರುತ್ತೆ. ಆಲ್ ನ್ಯೂ 2025 ಮಾಡೆಲ್ ಟಾಟಾ ಟಿಯಾಗೋ ಕಾರ್ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 1.2 ಲೀಟರ್ ರಿವೋಟ್ರಾನ್ ಇಂಜಿನ್ ಜೊತೆ ಬರುತ್ತೆ. ಇಂಜಿನ್ ನ ಕೆಪಾಸಿಟಿ ವಿಚಾರಕ್ಕೆ ಬಂದಾಗ 1199 cc 3 ಸಿಲಿಂಡರ್ ರಿವೋಟ್ರಾನ್ ಇಂಜಿನ್ ಜೊತೆ ಬರುತ್ತೆ. ಆ 1200 ಏನಿದೆಯೋ ಆ ಒಂದು ಎಲ್ಲಾ ರೇಷಿಯೋ 3 ಸಿಲಿಂಡರ್ ಅಲ್ಲಿ ಬಿಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಪವರ್ 86 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ.
ಮ್ಯಾಕ್ಸಿಮಮ್ ಟಾರ್ಕ್ 113 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಇಂಜಿನ್ ಸ್ಪೆಸಿಫಿಕೇಶನ್ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ಗೂ ಅನ್ವಯಿಸುತ್ತೆ ಅಂಡ್ 5 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೂ ಅನ್ವಯಿಸುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 35 ಲೀಟರ್ಸ್ ಇದೆ. ಮೈಲೇಜ್ ಅರೌಂಡ್ 20 ಕೊಡುತ್ತೆ ಪರ್ ಲೀಟರ್. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಜೋಬಲ್ಲಿ 10,000 ರೂಪಾಯಿ ಇಟ್ಕೊಂಡು ಹೋಗಿರ್ಬೇಕು. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪಾಕೆಟ್ ರಾಕೆಟ್ ಕಾರ್ ಅಂತಾನೆ ಹೇಳ್ಬಹುದು. ಸ್ಟೇರಿಂಗ್ ವಿಚಾರಕ್ಕೆ ಬಂದಾಗ ಬಾಟಮ್ ಫ್ಲಾಟ್ ಸ್ಟೇರಿಂಗ್ ಬರುತ್ತೆ. ಸ್ಮಾರ್ಟ್ ಡಿಜಿಟಲ್ ಸ್ಟೇರಿಂಗ್ ಅಂತ ಕರೀತಾರೆ ವಿತ್ ಎಲ್ಯುಮಿನೇಟೆಡ್ ಲೋಗೋ. ಸ್ಟೇರಿಂಗ್ ನಲ್ಲಿ ಆಡಿಯೋ ಕಂಟ್ರೋಲ್ಸ್ ಇದೆ. ಕಾಲು ಅಕ್ಸೆಪ್ಟಿವ್ ಡಿಕ್ಲೈನ್ ಮಾಡಬಹುದು. ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸಿಟಿ ಒಳಗಡೆ ಕ್ರೂಸ್ ಕಂಟ್ರೋಲ್ ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಹೈವೇಸ್ ಅಲ್ಲಿ ಯೂಸ್ ಮಾಡಬಹುದು ಕ್ರೂಸ್ ಕಂಟ್ರೋಲ್ ನ. ಈ ಒಂದು ಸ್ಟೇರಿಂಗು ನ್ಯೂ ಸ್ಟೇರಿಂಗ್ ಅಂತಾನೆ ಹೇಳ್ಬಹುದು ಟಾಟಾ ಟಿಯಾಗೋದಲ್ಲಿ. ಸೀಟ್ಸ್ ವಿಚಾರಕ್ಕೆ ಬಂದಾಗ ಡ್ರೈವರ್ ಸೀಟ್ ಮತ್ತೆ ಕೋ ಡ್ರೈವರ್ ಸೀಟ್ ನ ಸ್ಟಿಚಿಂಗ್ಸ್ ಮತ್ತೆ ಕೌಚಿಂಗ್ ಎಲ್ಲ ಚೆನ್ನಾಗಿದೆ. ಡ್ರೈವರ್ ಸೀಟ್ ನ ಹೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬಹುದು. ಕೋ ಡ್ರೈವರ್ ಸೀಟ್ ನ ಹಿಂದೆ ಮುಂದೆ ಮಾಡ್ಕೊಬಹುದು. ಬ್ಯಾಕ್ ರೆಸ್ಟ್ ನ ಹಿಂದೆ ಮುಂದೆ ಮಾಡ್ಕೊಬಹುದು ಅಷ್ಟೇ. ಅಂಡ್ ಒನ್ ಪ್ಲಸ್ ನಲ್ಲಿ ಆಟೋ ಫೋಲ್ಡ್ ORVMs ಬರುತ್ತೆ ವಿತ್ ವೆಲ್ಕಮ್ ಫಂಕ್ಷನ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಫಸ್ಟ್ ಅಂಡ್ ಲಾರ್ಜೆಸ್ಟ್ ಇನ್ ದಿಸ್ ಸೆಗ್ಮೆಂಟ್ ಫ್ಲೋಟಿಂಗ್ ಟಚ್ ಸ್ಕ್ರೀನ್ 26 ಸೆಂಟಿಮೀಟರ್ ಬರ್ತಾ ಇದೆ. ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಆಂಡ್ರಾಯ್ಡ್ ಆಟೋ ಇದೆ. ಆಪಲ್ ಕಾರ್ ಪ್ಲೇ ಇದೆ. AC-ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಅಂಡ್ ಫುಲ್ಲಿ ಆಟೋಮೆಟಿಕಲಿ ಟೆಂಪರೇಚರ್ ಕಂಟ್ರೋಲ್ ಬರುತ್ತೆ ವಿತ್ 4 ಸ್ಪೀಕರ್ಸ್ ಬರುತ್ತೆ. ಕೂಲ್ಡ್ ಗ್ಲೌ ಬಾಕ್ಸ್ ಇದೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಅಡ್ವಾನ್ಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಕರೀತಾರೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಏನೇನು ತೋರಿಸುತ್ತೆ ಅಂದ್ರೆ ಸ್ಪೀಡೋಮೀಟರು, RPM ಮೀಟರು, ಫ್ಯೂಯಲ್ ಗೇಜು, ಟ್ರಿಪ್ ಮೀಟರು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಕಾರ್ ನಲ್ಲಿ ಯಾವ ಒಂದು ಸೀಟ್ ಎಂಗೇಜ್ ಆಗಿದೆ, ಎಷ್ಟು ಪರ್ಸನ್ ಇದೆ ಅಂತಾನು ತೋರಿಸುತ್ತೆ. ಮತ್ತೆ ಸ್ಪೀಡ್ ಡಿಪೆಂಡೆಂಟ್ ಆಟೋ ಡೋರ್ ಲಾಕ್ಸ್ ಬರುತ್ತೆ. ಡೇ ಅಂಡ್ ನೈಟ್ IRVMs ಬರುತ್ತೆ. ಸೆಂಟರ್ ಲಾಕಿಂಗ್ ಬರುತ್ತೆ. ಡ್ರೈವರ್ ಸೈಡು 4 ವಿಂಡೋಸ್ ನ ಪವರ್ ವಿಂಡೋಸ್ ಇರುತ್ತೆ. ಡೆಡ್ ಪೆಡಲ್ ನ ಕೊಟ್ಟಿದ್ದಾರೆ. 2 SRS ಏರ್ ಬ್ಯಾಗ್ಸ್ ನ ಕೊಟ್ಟಿದ್ದಾರೆ ಡ್ರೈವರ್ಗೆ ಮತ್ತೆ ಕೋ ಡ್ರೈವರ್ಗೆ. ಸೆಂಟರ್ ಆಫ್ ದಿ ಡ್ಯಾಶ್ ಬೋರ್ಡ್ ಟಿಯಾಗೋ ಅಂತ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ರೇರ್ ಡಿಫಾಗರ್ ಬರುತ್ತೆ. ಡಿಕ್ಕಿಯಲ್ಲಿ ಸ್ಪೇರ್ ವೀಲ್ ಇದೆ. ಆ ಒಂದು ಟೈರ್ ನ ಸೈಜ್ ಬಂದು 13 ಇಂಚಸ್. ಸ್ಟೀಲ್ ವೀಲ್ಸ್ ಬರುತ್ತೆ. ಸೊ ಇಂಟೀರಿಯರ್ ಈ ಥರ ಇದೆ. ಕೀ ಇಲ್ಲಿದೆ. ಗಾಡಿನ ಸ್ಟಾರ್ಟ್ ಮಾಡೋಣ. ಎಲಿಮಿನೇಟ್ ಆಗುತ್ತೆ ಟಾಟಾ ಲೋಗೋ. ಆ್ಯಂಡ್ ತುಂಬಾ ಲೈಟ್ ಆಗಿದೆ ಸ್ಟೇರಿಂಗು. ಸೊ ಸ್ಟ್ರೈಟ್ ಮಾಡ್ಕೊಳೋಣ. ಆರಾಮಾಗಿ ಒಂದೇ ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಇದೆ. ರಿವರ್ಸ್ ಹಾಕಿದ್ರೆ ಬ್ಯಾಕ್ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಅದು ಅಡಾಪ್ಟಿವ್ ಆಗಿದೆ ನೋಡ್ಬೋದು. ಆ್ಯಂಡ್ ಸ್ಟೇರಿಂಗ್ ತುಂಬಾ ಲೈಟ್ ವೇಟ್ ಆಗಿದೆ. ಇಲ್ಲಿಗೆ AC ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ ಅಡ್ಜಸ್ಟ್ ಎಲ್ಲ ಮಾಡ್ಕೊಳ್ಬೋದು. ಕೂಲ್ ಎಷ್ಟು ಬೇಕು ಏನೋ ಅಂತ. ಆ್ಯಂಡ್ ಇದು 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್. 86 Hp ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಷ್ಟೇನು ಇಟ್ಕೊಳಕ್ಕಾಗಲ್ಲ. ಚಿಕ್ಕ ಬಾಟ್ಲ್ ಇಟ್ಕೊಳ್ಬೇಕು. ಲೈಕ್ ಈ ಒಂದು ಬಾಟ್ಲ್ ಇದೆಯಲ್ಲ, ಇದನ್ನು ಇಲ್ಲಿ ಇಡ್ಬೋದು ಆರಾಮಾಗಷ್ಟೇ. ಆ್ಯಂಡ್ AC ಆಫ್ ಕಮ್ಮಿ ಮಾಡೋಣ. ಆಫ್ ಮಾಡೋದು ಬೇಡ, ಸೆಕೆ ಆಗ್ತಿದೆ. ಆ್ಯಂಡ್ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಇದೆ. ಆ್ಯಂಡ್ C-type ಚಾರ್ಜಿಂಗ್ ಪೋರ್ಟ್ ಇದೆ. ಓವರಾಲ್ ಡ್ಯಾಶ್ ಬೋರ್ಡ್ ಈ ಥರ ಕಾಣಿಸುತ್ತೆ. ಹಳೆ ಟಿಯಾಗೋದಲ್ಲಿ ಇಂಟೀರಿಯರ್ ಎಲ್ಲ ಬ್ಲ್ಯಾಕಲ್ಲಿ ಕಂಪ್ಲೀಟ್ ಮಾಡಿದ್ರು. ಈಗ ಗ್ರೇ ಮತ್ತು ಬೇಜಲ್ಲಿ ಕಂಪ್ಲೀಟ್ ಮಾಡಿರೋ ಒಂದು ಇಂಟೀರಿಯರ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಹೇರಿನೆಸ್ಸು ಚೆನ್ನಾಗಿದೆ. ಈ ಒಂದು ಕಾರ್ನ ಡ್ರೈವ್ ಮಾಡೋಣ. ನನ್ನ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಎ ಡ್ರೈವ್. ಗೈಸ್, ಈಗ ನಾನು ಡ್ರೈವ್ ಮಾಡ್ತಿರೋ ಕಾರು ಫೇಸ್ ಲಿಫ್ಟೆಡ್ ಟಾಟಾ ಟಿಯಾಗೋ ನ್ಯೂ ಮಾಡಲು 2025. ಸೊ ನನ್ನ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಸ್ಟಾರ್ಟ್ ದಿ ಕಾರ್. ಅದಕ್ಕಿಂತ ಮುಂಚೆ ಸೀಟ್ ಬೆಲ್ಟ್ ಹಾಕೋಣ. ಕಾರ್ ಸ್ಟಾರ್ಟ್ ಮಾಡೋಣ. ಸೊ ಇಂಜಿನ್ ಸೌಂಡ್ ಏನು ಜಾಸ್ತಿ ಕ್ಯಾಬಿನ್ ಒಳಗೆ ಬರ್ತಿಲ್ಲ. ಸೊ ಲೆಟ್ಸ್ ಗೋ ಫಾರ್ ಎ ಡ್ರೈವ್. ಈ ಒಂದು ಕಾರು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ಇದರಲ್ಲಿ ಆಟೋಮೆಟಿಕ್ಕು ಬರುತ್ತೆ. ವಿಂಡ್ ಏರಿಯಾ ಎಲ್ಲ ಚೆನ್ನಾಗಿದೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಸ್ಟೇರಿಂಗ್ ತುಂಬಾ ಲೈಟ್ ವೇಟ್ ಆಗಿದೆ. ಟರ್ನಿಂಗ್ ರೇಡಿಯಸ್ ಬಂದು 5.1 ಮೀಟರ್.
ಸಿಟಿ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಈಗ ಎಕ್ಸ್ಪೀರಿಯನ್ಸ್ ಮಾಡೋಣ ಸಿಟಿ ಟ್ರಾಫಿಕಲ್ಲಿ. ಸಸ್ಪೆನ್ಷನ್ ಓಕೆ, ಪರವಾಗಿಲ್ಲ. ಆರಾಮಾಗಿ ಓಡಿಸ್ಬೋದು ಸಿಟಿಯಲ್ಲಿ. ಫ್ರಂಟ್ 2 ವೀಲ್ಸ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ವೀಲ್ಗೆ ಡ್ರಮ್ ಬ್ರೇಕ್ ಬರುತ್ತೆ. ಪಿಕಪ್ ಚೆನ್ನಾಗಿದೆ. ಬ್ರೇಕಿಂಗ್ ಚೆನ್ನಾಗಿದೆ. ಗೇರ್ಸ್ ಕ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಇನ್ಸ್ಟ್ಯಾಂಟ್ ಪಿಕಪ್ ಇದೆ. ಆ್ಯಂಡ್ ಟಾಪ್ ಮಾಡಲ್ ತಗೊಂಡ್ರೆ ಆಟೋ ಸೆನ್ಸಿಂಗ್ ವೈಪರ್ ಬರುತ್ತೆ, ಆಟೋ ಹೆಡ್ಲ್ಯಾಂಪ್ ಆನ್ ಬರುತ್ತೆ. ಲೈಕ್ ಏನೋ ತಕ್ಷಣನೇ ಕತ್ಲು ಕಡೆ ಹೋಗ್ಬಿಟ್ರೆ ಹೆಡ್ಲ್ಯಾಂಪ್ ಆನ್ ಆಗಿಬಿಡುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಹಳ್ಳಿ ಕಡೆ ಅಥವಾ ತಾಲೂಕು ಲೆವೆಲ್ ಕಡೆ ಗಾಡಿನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಒಂದೇ ಕೈನಲ್ಲಿ ಓಡಿಸ್ತಾ ಇದ್ದೀನಿ. ಕಂಫರ್ಟ್ ಲೆವೆಲ್ ಅಷ್ಟು ಚೆನ್ನಾಗಿದೆ. ಏನು ಸೀಟಿಂಗ್ ರೂಮ್ ಇದೆಯಲ್ಲ, ಗ್ರಿಪ್ಪಿ ಆಗಿದೆ. ಮನೋವರ್ ತಾನ್ಬೋದು ಆರಾಮಾಗಿ. ಬಟ್ ಮುಂದ್ಗಡೆ ಓಕೆ, ಹೇಳಿದ ಮಾತು ಕೇಳುತ್ತೆ ಕಾರು. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಸಿಗ್ನಲ್ ಬಿಟ್ಟಾದ್ಮೇಲೆ. AC ಎಲ್ಲ ಜಾಸ್ತಿಯಲ್ಲಿ ಇಟ್ಕೊಂಡು ಟ್ರೈ ಮಾಡೋಣ. ಫಸ್ಟ್ ಗೇರ್, ಸಸ್ಪೆನ್ಷನ್ ಎಲ್ಲ ಸಾಕಾಗಿದೆ. ಪಿಕಪ್ ಸಾಕಾಗಿದೆ ಹೇಳ್ತು. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. AC ಹಾಕೊಂಡು ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಪಿಕಪ್ಪು ಎದ್ದಾಡುತ್ತೆ, ಲ್ಯಾಗಿನೆಸ್ ಇಲ್ಲ. ಕಂಟ್ರೋಲಿಂಗ್ ಅಂತೂ ಹೆವಿಯಾಗಿದೆ ಅಂತಲೇ ಹೇಳ್ಬೋದು. ಹೆವಿಯಾಗಿದೆ ಅಂದರೆ ಸಖತ್ತಾಗಿದೆ ಅಂತ ಅರ್ಥ. ಶಾರ್ಟ್ ಕಟ್ಟಿಂಗ್ಸ್ ಎಲ್ಲ ಆರಾಮಾಗಿ ತಗೊಳ್ಬೋದು, ಶಾರ್ಪ್ ಕಟ್ಟಿಂಗು ಮಾಡ್ಬೋದು. ಕಾಂಪ್ಯಾಕ್ಟ್ ಕಾರ್ ಇದು, ಬಟ್ ಪವರ್ಫುಲ್ ಇಂಜಿನು. ವೆನ್ ಯು ಕಂಪೇರ್ ಟು ಸೆಲೋರಿಯೋಗಿನ ಇದು ಫಾರ್ ಬೆಟರ್ ಅಂತಲೇ ಹೇಳ್ತೀನಿ. ಬಿಲ್ಡ್ ಕ್ವಾಲಿಟಿಯಲ್ಲಿ ನೋಡಿ ಯಾವ ಥರ ಇದೆ. ಬಿಲ್ಡ್ ಕ್ವಾಲಿಟಿ ಅಂತೂ A1. ಆ್ಯಂಡ್ ಈ ಒಂದು ಸ್ಟೇರಿಂಗ್ ಸಖತ್ ಇಷ್ಟ ಆಯಿತು ನನಗೆ. ಒಂದೇ ಕೈನಲ್ಲಿ ಸ್ಟೇರಿಂಗ್ ಆರಾಮಾಗಿ ತಿರುಗಿಸ್ಬೋದು. ಕಿರು ಬೆರಳಲ್ಲಿ ಸ್ಟೇರಿಂಗ್ನ ತಿರುಗಿಸ್ಬೋದು. ಅದನ್ನು ಟ್ರೈ ಮಾಡೋಣ. ಈ ರೇಂಜಿಗೆ ಸ್ಮೂತ್ ಆಗಿದೆಯಾ ಎಲೆಕ್ಟ್ರಾನಿಕಲ್ಲಿ. ಪವರ್ ಸ್ಟೇರಿಂಗು ಸಖತ್ ಸ್ಮೂತ್ ಗುರು. ಆರಾಮ್. ಸಖತ್. ಆ್ಯಕ್ಚುಲಿ ಇದು
ಹುಡುಗರಿಗೆ ಓಡ್ಸೋಕ್ಕಿಂತ ಹುಡುಗಿಯರು, ಆಂಟಿ, ಅಜ್ಜಿಗಳು ಈ ಗಾಡಿನ ಆರಾಮಾಗಿ ತಾನ್ಬೋದು. ನಮ್ಮ ಹುಡುಗರಿಗೆ ಹೆಂಗಿದ್ರು ನಾವು ಓಡಿಸ್ತೀವಿ, ಬಟ್ ಹೆಂಗಸರಿಗೆ ಗಾಡಿ ಒಂದು ಸ್ವಲ್ಪ ಸ್ಮೂತಾಗಿರಬೇಕು, ಲೈಕ್ ಆ್ಯಕ್ಟಿವಾ, ಆಕ್ಸಿಸ್ ಥರ. ಅದೇ ಲೆಕ್ಕಕ್ಕೆ ಈ ಗಾಡಿ ಬರುತ್ತೆ. ಪವರ್ ವಿಂಡೋಸ್ ಆಗಲಿ, ಎ ಸಿ ಕಂಟ್ರೋಲ್ಸ್ ಆಗಲಿ, ಇಂಡಿಕೇಟರು, ಹೆಡ್ಲೈಟ್ ಹಾಕೋಕ್ಕೆ, ಮತ್ತು ಈ ಮಿರರ್ನ ಕ್ಲೋಸ್ ಮಾಡೋಕ್ಕೆ, ಎಲ್ಲನೂ ಕೈ ಕ್ಲೀನಾಗಿ ಸಿಗುತ್ತೆ. ಕೆಲವೊಂದು ಕಾರಲ್ಲಿ ಕರೆಕ್ಟಾಗಿ ಸಿಗೋಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೆಲೋರಿಯಾದಲ್ಲೂ ಈ ಕೈಗೆ ಏನು ಬೇಕೋ ಕರೆಕ್ಟಾಗಿ ಸಿಗೋಲ್ಲ. ಪವರ್ ವಿಂಡೋಸ್ ಇಲ್ಲೆಲ್ಲೋ ಇಟ್ಟಿರ್ತಾರೆ, ಮತ್ತು ಎಸ್ಪ್ರೆಸೋದಲ್ಲೂ ಪವರ್ ವಿಂಡೋಸ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಪವರ್ ವಿಂಡೋಸ್ ಏನಂದರೆ ಡೋರಲ್ಲಿದ್ದರೆ ಚೆನ್ನಾಗೆ, ಅಲ್ಲಿ ಇಲ್ಲಿ ಎಲ್ಲ ಇರಬಾರ್ದು. ಕರೆಕ್ಟಾಗೆ ಡೋರಲ್ಲಿದ್ದರೆ ಒಂಥರ ಲಕ್ಸುರಿ ಫೀಲಿಂಗ್ ಬರುತ್ತೆ. ಆ್ಯಂಡ್ ಕ್ರೋಮ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಫ್ಲ್ಯಾಟಾಗಿ ಬರುತ್ತೆ ಡ್ಯಾಶ್ ಬೋರ್ಡು. ಈ ಥರ ಎಲ್ಲ ಆರಾಮಾಗಿ ಟ್ಯಾಕಲ್ ಮಾಡ್ಕೊಂಡು ಓಡಿಸ್ಬೋದು ಕಾರ್ನ. ಡ್ರೈವಿಂಗ್ ಕಂಫರ್ಟ್ ಚೆನ್ನಾಗಿದೆ, ಡ್ರೈವಬಿಲಿಟಿ ಚೆನ್ನಾಗಿದೆ. ಸಸ್ಪೆನ್ಷನು ತುಂಬಾ ಬೌನ್ಸಿ ಆಗಿಲ್ಲ, ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಸ್ಪೇಸಿಂಗ್ ನೋಡಿ, ಇನೋವಾ ಕಾರ್ ಇದೆ, ಸ್ಪೇಸಿಂಗ್ ನೋಡಿ, ಇಲ್ಲೂ ನುಗ್ಗಿಸ್ಬೋದು ಬಟ್ ಬೇಡ. ಆ್ಯಂಡ್ ಸೀಟ್ನ ಕಂಫರ್ಟ್ ಚೆನ್ನಾಗಿದೆ. ಸೊ ನಾನೊಂದು ಸ್ವಲ್ಪ ದಪ್ಪ ಇದ್ದೀನಿ. ಡ್ರೈವರ್ನ ರೂಮ್ ಇದೆಯಲ್ಲ ಅದು ಕಂಫರ್ಟಬಲ್ ಆಗಿದೆ. ನನ್ನ ತೊಡೆ ದಪ್ಪ ಇದೆ, ನನ್ನ ಶೋಲ್ಡರ್ ಒಂದು ಸ್ವಲ್ಪ ಅಗಲ ಇದೆ. ಸೊ ದಪ್ಪ ಇದ್ರೂ ಈ ಗಾಡಿ ಒಳಗೆ ಕುತ್ಕೊಂಡು ಓಡಿಸ್ಬೋದು, ಬಟ್ ಹೊಟ್ಟೆ ದಪ್ಪ ಇದ್ದರೆ ಸೀಟ್ ಹಿಂದೆ ಮಾಡ್ಕೊಬೇಕು. ಅದು ಬಿಟ್ಟರೆ ತೊಡೆ ದಪ್ಪ ಇದ್ದು, ಶೋಲ್ಡರ್ ಅಗಲ ಇದ್ದು, ನೀವು ಹೈಟ್ ಇದ್ರೂ ಪರವಾಗಿಲ್ಲ, 5.9 ಇದ್ರೂ ಪರವಾಗಿಲ್ಲ, ಈ ಗಾಡಿ ಸೂಟೇಬಲ್ ಆಗುತ್ತೆ. ಯಾಕಂದರೆ ಟಾಟಾ ನ್ಯಾನೋದಲ್ಲಿ ನನಗೆ ಗೊತ್ತಿರೋ ಒಬ್ಬ ಪರ್ಸನ್ನು 6 ಫೀಟ್ ಇರೋರು ಆ ಗಾಡಿನ ಓಡಿಸ್ತಾರೆ, ಟಾಟಾ ನ್ಯಾನೋನ. ಸೊ ಟಿಯಾಗೋನು ಓಡಿಸ್ಬೋದು, ಬಟ್ ಏನಂದರೆ ಸೀಟ್ಸ್ನ ಹಿಂದೆ ಪುಲ್ ಮಾಡ್ಕೊಬೇಕು. ಬಟ್ ನನ್ನ ಹೈಟ್ ಬಂದು 5.7. ನನಗೆ ಈ ಒಂದು ರೈಡಿಂಗ್ ರೂಮು ಕಂಫರ್ಟಬಲ್ ಆಗಿದೆ. ಒಂದು ಸ್ವಲ್ಪ ಜರ್ಕಿನೆಸ್ ಇಲ್ಲ, ಒಂಥರ ಕೌಚಿಂಗ್ ಆಗಿರೋ ಫೀಲ್ ಬರ್ತಿದೆ. ಜರ್ಕಿನೆಸ್ ಕೊಡಲ್ಲ ಬ್ರೇಕ್ ಹೊಡೆದಾಗೆಲ್ಲ. ಸೊ ಡ್ರೈವರ್ ರೂಮು ಚೆನ್ನಾಗಿದೆ, ಪಿಲಿಯನ್ ರೂಮು ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಟೋಲ್ ರೆಸಿಪ್ಟ್ ಎಲ್ಲ ಈಗ ಏನು ಇಟ್ಕೊಳೋದು ಅವಶ್ಯಕತೆ ಇಲ್ಲ, ಫಾಸ್ಟ್ಯಾಗು ಎಲ್ಲ. ಬಟ್ ಇಲ್ಲಿ ಟೋಲ್ ರೆಸಿಪ್ಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಏನಾರ ಮಾಲ್ಸಲ್ಲಿ ಹೋದರೆ ಟೋಕನ್ ಕೊಡ್ತಾರಲ್ಲ ಅಥವಾ ಬಿಲ್ ಕೊಡ್ತಾರಲ್ಲ, ಅದನ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಪಿಕಪ್ ವಿಚಾರಕ್ಕೆ ಬಂದಾಗೆಲ್ಲ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಚಿಕ್ಕ ಗಾಡಿಗೆ 1.2 ಲೀಟರ್ ಕೊಟ್ಬಿಟ್ಟು CC 1200 CC ಕೊಟ್ಬಿಟ್ಟು 3 ಸಿಲಿಂಡರ್ ಜೊತೆಗೆ 86 ಹಾರ್ಸ್ ಪವರ್ ಕೊಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕಿ ಒಂದು ಸ್ವಲ್ಪ ಫಾಸ್ಟಾಗೇ ಇರುತ್ತೆ ಗಾಡಿ. ಯಾಕಂದರೆ ಲೈಟ್ ವೈಟ್ ಬಾಡಿ ಆಗಿರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಫಾಸ್ಟಾಗೇ ಇರುತ್ತೆ. ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ ಅಷ್ಟೇ. ಸಿಟಿ ಯೂಸೇಜಲ್ಲಿ ಆರಾಮ್ ಮೈಲೇಜ್ ಅರೌಂಡ್ 20 ಕೊಡುತ್ತೆ. ಏನಂದರೆ ತುಂಬ ಜನ ಕುಳ್ಳುಕಿರ್ತೀರ, ಅವ್ರಿಗೆ ಈ ಗಾಡಿ ಸೆಟ್ ಆಗುತ್ತೆ. ಯಾಕಂದರೆ ಗಾಡಿ ಒಳಗಡೆ ಸೀಟಲ್ಲಿ ಕುಂತಿರ್ತೀವಿ, ಆದರೆ ಕೆಲವೊಂದು ಕಾರಲ್ಲಿ ಎಲ್ಲೋ ಗುಂಡಿ ಒಳಗೆ ಕುಂತಿರೋ ಥರ ಫೀಲ್ ಕೊಡುತ್ತೆ. ಬಟ್ ಈ ಒಂದು ಕಾರು ಕರೆಕ್ಟಾಗೆ ಒಂದು ಡ್ರೈವಿಂಗ್ ಪೋಸ್ಚರ್ ಕೊಡುತ್ತೆ, ಅಂದರೆ ಅಪ್ರೈಟ್ ಡ್ರೈವಿಂಗ್ ಪೋಸ್ಚರ್ ಕೊಡುತ್ತೆ. ಅಂದರೆ ನಾವು ಕಾರೊಳಗೆ ಕುಂತಿದ್ದೀವಿ, ಆದರೆ ತಗ್ಗಲ್ಲಿ ಕುಂತಿಲ್ಲ, ಹೈಟಲ್ಲಿ ಕುಂತಿದ್ದೀವಿ ಅನ್ನೋ ಫೀಲಿಂಗ್ ಕೊಡುತ್ತಿದ್ದು. ಮನವರೆಲ್ಲ ಆರಾಮಾಗಿ ತಾಣ್ಬೋದು. ಪಿಕಪ್ ಚೆನ್ನಾಗಿದೆ ಮನೋಹರ್ ಮಾಡ್ಬೇಕಾರೆ. ಸ್ಪೇಸ್ ಸಿಗ್ತಿಲ್ಲ ನುಗ್ಸೋಕೆ. ಔಟ್ಸೈಡ್ ನಾಯ್ಸು ಒಳಗಡೆ ಕೇಳಿಸ್ತಿಲ್ಲ.